ಇವತ್ತು ಬೆಳಿಗ್ಗೆ 8 ಗಂಟೆಗೆ ಫೋನ್ ಬಂದಿತ್ತು. ಎತ್ತಿ ನೋಡಿದ್ರೆ ಅವತ್ತಾರ ಬ್ರೋ ಮಾರೆ ಹಲೋ ಒನಮೆ ಎಂಕಲ್ ಉಡುಪಿಗೆ ಬರೋದಿಲ್ಲ ಮೇ ಅಂತ ಹೇಳಿದ್ರು. ಸೊ ನಾನು ಬೇಗ ಬೇಗ ಎದ್ದು ಸೀದಾ ಮಲ್ಪೆ ಬೀಚಿಗೆ ಡ್ರೋನ್ ತಗೊಂಡು ಹೋದೆ. ಸೊ ನಾ ಬೀಚಿಗೆ ಹೋಗುವಾಗ ಗಂಟೆ 8:30 ಆಗಿತ್ತು. ಅಲ್ಲಿ ನೋಡಿದ್ರೆ ಅವತ್ತಾರ ಸಂತಾನನೆ ಬಂದಿದ್ದೆ. ಸೊ ಅವರು ನಾನು ಪಿಕಪ್ ಮಾಡಿ ಸೀದಾ ಬಂದಿದ್ದೆ ಕೃಷ್ಣ ಮಠಕ್ಕೆ. ಮಠದಲ್ಲೂ ಕೂಡ ಅಷ್ಟೇ ಪರ್ಯಾಯದ ಒಂದು ಗಮ್ಮತ್ತು ಜೋರಾಗಿ ಇತ್ತು. ಸೊ ನಾವು ಅಲ್ಲಿಂದ ದೇವರ ದರ್ಶನ ಮಾಡಿ ಸೀದಾ ನಾವು ಬಂದಿದ್ದೆ ಸುಳುನಾಡು ಹೋಟೆಲ್ಗೆ. ಅಲ್ಲಿ ಮತ್ತೆ ಅವ್ರಿಗೆ 4 ಪ್ಲೇಟ್ ಇಡ್ಲಿ ಹೊಟ್ಟೆ ತೆಗೆಸಿಕೊಟ್ಟೆ ಆಯ್ತಾ. ಸಮ ತಿಂದ್ರು ಮಾತ್ರ. ಅವತ್ತಾರ ಇಡ್ಲಿ ಪುಡಿಯನ್ನ ಇದಾದ್ಮೇಲೆ ನಾವು ಸೀದಾ ಹೊರಟದ್ದೇ ಮಲ್ಪೆ ಬಂದರಿಗೆ. ಸೊ ಇಲ್ಲಿ ಅವರು ಒಂದು ಬಂಗಡೆ ಮತ್ತೆ ಅಂಜಲ್ ಮೀನ್ ತಗೊಂಡು, ಯಾಕಂದ್ರೆ ಅವರ ಒಂದು ಸ್ಕೈ ವರ್ಲ್ಡ್ ಅಲ್ಲಿ ಅವ್ರಿಗೆ ಅದೆಲ್ಲ ಸಿಗುದಿಲ್ಲ. ಅಲ್ಲಿ ನಂಗ್ ಮಾತ್ರ ಅಂತ. ಗಂಟೆ 3:30 ಆಗಿತ್ತು ಮಾರೆ. ಸೂರ್ಯ ಮಂಡೆ ಮೇಲೆ ಇತ್ತು. ಸೊ ನಾವು ಅಲ್ಲಿಂದ ಸೀದಾ ಬಸ್ ಅಲ್ಲಿ ನಾವು ಹೊರಟದ್ದೇ ಕಾಪು ಬೀಚ್. ಕಾಪುಗೆ ಬಂದು ಒಂದು ಲೈಟ್ ಹೌಸ್ ನೋಡ್ಬೇಕು, ಮತ್ತೆ ಗಂಗಾರ್ ಫ್ರೆಂಡ್ಸ್ ಕಾಪು ಒಂದು ಮೀಟ್ ಆಗ್ಬೇಕಂತ ನಾನು ಮುಂಚೆ ಹೇಳಿದ್ರು. ಬಟ್ ನಂಗೆ ಪುಸತ್ತಿರ್ಲಿಲ್ಲ ಮಾರೆ. ಆಯ್ತು ಮಾರೆ, ನಾನು ಇವ್ರು ಇಲ್ಲಿಂದ ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡ್ರೆ ಇವ್ರು ಹೇಳ್ತಿದ್ದಾರೆ ಮಂಗಳೂರಿಗೆ ಹೋಗ್ಬೇಕು ಅಂತೇಳಿ. ಮತ್ತೆ ಎಂತ ಮಾಡುದು, ಸೀದಾ ನಾನು ಇವರ ಬಸ್ ಅಲ್ಲಿ ಕರ್ಕೊಂಡು ಸೀದಾ ಮಂಗಳೂರಿಗೆ ಬಂದು ಅಲ್ಲಿ ಆನ್ ವೇಲಿ ಬರುವಾಗ ನಮ್ಗೆ ಕ್ಲಾಕ್ ಟವರ್ ಸಿಕ್ಕಿತ್ತು. ಅದರ ಹತ್ರ ನಿಲ್ಸಿ ಒಂದು ಅವರಿಗೆ ಫ್ರೆಶ್ ಬೊಂಡ ಕೊಟ್ಟಿದ್ರು. ಪಾಪ ಇವರ ಅವಸ್ಥೆ ಅಂತ ಹೇಳಿದ್ರೆ ಇವರ ವರ್ಡ್ ಅಲ್ಲಿ ಬೊಂಡದ ಮರನೇ ಇಲ್ಲ ಮಾರ. ಒಂದೊಂದ್ಸತಿ ನಾನೇ ಹೋಗಿ ನಾಸಕ್ಕೆ ಹೋಗಿ ಇವರಿಗೆ ಬೊಂಡ ಪಾರ್ಸಲ್ ಹಾಕಿದ್ದುಂಟು. ಸೊ ಗಂಟೆ ಬಂದು 7:30 ಆಗಿತ್ತು. ಇವತ್ತು ಬೇರೆ ಕುದ್ರೋಳಿ ದೇವಸ್ಥಾನದಲ್ಲಿ ಜಾತ್ರೆ ಬೇರೆ. ಸೊ ಎಲ್ಲಾ ಫಂಕ್ಷನ್ ಮುಗಿಸಿ ಅವರು ಗಂಟೆ 8:00 ವಾಪಸ್ ಅವರ ವರ್ಲ್ಡ್ ಗೆ ಹೋದ್ರು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಯಾರನ್ನು ಕರ್ಕೊಂಡು ಬರ್ಬೇಕಂತ ಕಮೆಂಟ್ ಅವರನ್ನೇ ಕರ್ಕೊಂಡ್ ಬರ್ತೇನೆ. ಓಕೆ, ಬೈ.